ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿ ಆತ್ಮೀಯ ಬಂಧುಗಳೇ, ಗೆಳೆಯರೇ, ಇಡೀ ಜಗತ್ತೇ ನಿಮ್ಮ ಮಾತು ಕೇಳಲಿದೆ. ಈ ಒಂದು ವಸ್ತುವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ. ಹೌದು ಗೆಳೆಯರೇ, ನೀವು ಹಗಲು ರಾತ್ರಿ ಕನಸು ಕಾಣುತ್ತಿದ್ದ ಆ ವಸ್ತು ನಾಳೆಯಿಂದ ನಿಮ್ಮದಾಗುತ್ತೆ. ಅದು ದುಡ್ಡಾಗಿರ್ಬೋದು, ದೊಡ್ಡ ಬಂಗಲೆ ಆಗಿರ್ಬೋದು, ಕಾರು, ಹೊಸ ಕೆಲಸ, ಪ್ರೀತಿ, ನೀವು ಬಯಸುವ ಯಾವುದೇ ವಸ್ತುವೇ ಆಗಿರಲಿ, ಅದು ನಾಳೆಯಿಂದ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಹೌದು ಗೆಳೆಯರೇ, ನಾವು ಹೇಳುವುದನ್ನು ನೀವು ನಂಬದೇ ಇರಬಹುದು. ಆದರೆ ಗೆಳೆಯರೇ, ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ ನಿಮಗೆ ಈಗ ಸಾಮಾನ್ಯ ಅನಿಸಬಹುದು. ಆದರೆ ನಾಳೆಯಿಂದ ಅದರ ಪರಿಣಾಮ ವಜ್ರಕ್ಕಿಂತಲೂ ಅಮೂಲ್ಯ ಅಂತ ಸಾಬೀತಾಗುತ್ತೆ. ನಾಳೆಯಿಂದ ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ತಲೆಕೆಳಗು ಮಾಡುತ್ತೆ. ಗೆಳೆಯರೇ, ದಯವಿಟ್ಟು ವಿಡಿಯೋವನ್ನು ಮೊದಲ ಸೆಕೆಂಡಿನಿಂದ ಕೊನೆಯ ಸೆಕೆಂಡಿನವರೆಗೂ ಗಮನ ಕೊಟ್ಟು ನೋಡಿ. ಯಾಕೆಂದರೆ ಈ ವಿಷಯವನ್ನು ನಿಮ್ಮ ಜೀವನದಲ್ಲಿ ಇಟ್ಟುಕೊಂಡಾಗ ನೀವು ಕೆಲವು ಬಹಳ ಮುಖ್ಯವಾದ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಾಳೆಯಿಂದ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಗ್ರಹಗಳ ಮಹಾ ಸಂಚಾರದ ಪ್ರಕಾರ ಈ ವಸ್ತುವನ್ನು ಇಟ್ಕೊಳ್ಳೋದಕ್ಕೆ ನಾನು ನಿಮಗೆ ಹೇಳುತ್ತಿದ್ದೇನೆ. ಆದ್ದರಿಂದ ಈ ವಿಡಿಯೋವನ್ನು ಆರಂಭದಿಂದ ಅಂತ್ಯದವರೆಗೆ ಎಚ್ಚರಿಕೆಯಿಂದ ನೋಡಿ. ನೀನು ಒಂದು ಮಾತನ್ನು ಮಿಸ್ ಮಾಡಿದರೆ ಜೀವನ ಪೂರ್ತಿ ವಿಷಾದ ಮಾಡಬೇಕಾಗುತ್ತೆ. ಯಾಕೆಂದರೆ ಇಂತಹ ಅವಕಾಶ ಮತ್ತು ಇಂತಹ ಗ್ರಹಗತಿ ಮತ್ತೆ ಮತ್ತೆ ಬರೋದಿಲ್ಲ. ಬರೋಬ್ಬರಿ 70 ವರ್ಷಗಳ ನಂತರ ಮಿಥುನ ರಾಶಿಯಲ್ಲಿ ಅಂತಹ ಮಹಾ ಸಂಯೋಗ ರೂಪುಗೊಳ್ತಾ ಇದೆ. ಅದು ನಾಳೆಯಿಂದ ನಿಮ್ಮ ಬದುಕನ್ನು ಸ್ವರ್ಗವಾಗಿಸುತ್ತೆ. ನೀವು ಈ ಒಂದು ವಸ್ತುವನ್ನು ನಿಮ್ಮ ಜೊತೆ ಕೊಂಡೊಯ್ಯುವಾಗ ಅದನ್ನೆಲ್ಲ ನಾಳೆಯಿಂದ ನೀವು ಸಾಧಿಸ್ತೀರಿ. ಯಾಕೆಂದರೆ 2 ದೊಡ್ಡ ಗ್ರಹಗಳು ಈಗ ನಿಮ್ಮ ಪರವಾಗಿ ಇವೆ. ಹೌದು ಸ್ನೇಹಿತರೆ, ಆದ್ದರಿಂದ ನನ್ನ ಒಂದೇ ಒಂದು ಕಂಡೀಷನ್ ಏನಂದರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನನ್ನ ಭವಿಷ್ಯ ತಪ್ಪಾದರೆ ನೀವು ಆಗ ಕೇಳಿ. ವಿಡಿಯೋಗೆ ಶುರು ಮಾಡುವ ಮೊದಲು ಗಣಪತಿ ದೇವರ ನಿಜವಾದ ಭಕ್ತರು, ಸರಸ್ವತಿ ಮಾತೆಯ ನಿಜವಾದ ಭಕ್ತರು ದಯವಿಟ್ಟು ಮೊದಲು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಜವಾದ ಭಕ್ತಿಯಿಂದ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಜೈ ಗಣೇಶ, ಜೈ ಸರಸ್ವತಿ ಮಾತಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾಳೆಯಿಂದ ನಿಮ್ಮೆಲ್ಲರ ಜಾತಕದಲ್ಲಿ ಬುಧ ಮತ್ತು ಶುಕ್ರರ ಯುತಿ ಅನ್ನೋದು ನಡೀತಾ ಇದೆ. ಇಲ್ಲಿಯವರೆಗೆ ನೀವು ಹಣದ ವಿಷಯದಲ್ಲಿ ಬಹಳ ಕಷ್ಟ ಅನುಭವಿಸಿದ್ದೀರಿ. ನಿಮ್ಮ ಕೈಗೆ ಹಣ ಬಂದಿದೆ ಎನ್ನುವುದು ನಿಜ, ಆದರೆ ಅದು ನಿಮ್ಮ ಕೈಯಲ್ಲಿ ಉಳಿದಿಲ್ಲ. ಹಣದ ಧಾರಣೆ ನಿಮ್ಮ ಜೀವನದಲ್ಲಿ ತುಂಬ ಕಡಿಮೆ ಇತ್ತು. ಒಂದು ಕೈಯಿಂದ ಹಣ ಬಂದರೆ ಇನ್ನೊಂದು ಕೈಯಿಂದ ಖರ್ಚಾಗಿ ಹೋಗ್ತಾ ಇತ್ತು. ಸ್ನೇಹಿತರೆ, ಈ ರೀತಿಯ ಸಮಸ್ಯೆಗಳು ನಿಮ್ಮೆಲ್ಲರನ್ನು ಸುತ್ತುವರಿತಾ ಇದ್ವು. ಒಂದು ಹೊಸ ಬಾಗಿಲು ತೆರೆದರೆ ಇನ್ನೊಂದು ಬಾಗಿಲಲ್ಲಿ ನಷ್ಟ ಆಗ್ತಿತ್ತು. ನಿಮ್ಮ ಪರಿಶ್ರಮದ ಫಲ ಎಲ್ಲ ಕೂಡ ಕಳೆದು ಹೋಗ್ತಾ ಇತ್ತು. ಹೌದು ಸ್ನೇಹಿತರೆ, ಆದರೆ ಇದಕ್ಕೆಲ್ಲ ನೀನು ಹೊಣೆಯಲ್ಲ. ನೀನು ಚಿಂತಿಸಬೇಕಾಗಿಲ್ಲ, ಹೆದರಬೇಕಾಗಿಲ್ಲ. ಯಾಕೆಂದರೆ ಈಗ ಎಲ್ಲರ ಲೆಕ್ಕಾಚಾರ ತೀರುವ ಸಮಯ ಬಂದಿದೆ. ಕರ್ಮದ ದೇವರು ಶನಿದೇವರು ಈಗ ತನ್ನ ಅಂತಿಮ ತೀರ್ಪು ನೀಡಿದ್ದಾರೆ. ಈಗ ನಿನ್ನ ಶತ್ರುಗಳು ಅದಕ್ಕೆ ಬೆಲೆ ತೆರಬೇಕಾಗುತ್ತೆ. ನಿನ್ನನ್ನು ತೊಂದರೆಗೊಳಿಸಿ ನಿನ್ನ ಕಣ್ಣಲ್ಲಿ ನೀರು ತರಿಸಿದ ಪ್ರತಿಯೊಬ್ಬ ಶತ್ರು ಕೂಡ ಈಗ ಕೊನೆಯ ಪೈಸೆವರೆಗೂ ಅದಕ್ಕೆ ಬೆಲೆ ತೆರಬೇಕಾಗುತ್ತೆ. ಅದಕ್ಕೆ ಮನುಷ್ಯನ ಕರ್ಮವನ್ನು ನೋಡಬೇಕಾದಾಗ ಅವನ ಒಳ್ಳೆಯದನ್ನು ಮಾತ್ರವಲ್ಲ, ಕೆಟ್ಟದನ್ನು ಕೂಡ ನೋಡ್ತಾರೆ ಎನ್ನುತ್ತಾರೆ. ಆದರೆ ನಿನ್ನ ಒಳ್ಳೆಯ ಕರ್ಮಗಳನ್ನು ನೋಡಿದ್ದಾರೆ. ಈಗ ನಿನ್ನ ಶತ್ರುಗಳು ನಿನಗೆ ಮಾಡಿದ ಅನ್ಯಾಯಕ್ಕೆ ಅವರು ಪ್ರತಿಫಲವನ್ನು ಅನುಭವಿಸಬೇಕಾಗಬಹುದು. ಹೌದು ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ಕೂಡ ನೋಡಬೇಕು. ಈ ವಿಡಿಯೋವನ್ನು ವಿಶ್ಲೇಷಿಸೋದಕ್ಕೆ ನಮಗೆ 8 ರಿಂದ 10 ಗಂಟೆಗಳ ಕಾಲ ಶ್ರಮ ಪಟ್ಟಿದ್ದೇವೆ. ನಾಳೆಯಿಂದ ನೀವು ಈ ಒಂದು ವಸ್ತುವನ್ನು ನಿಮ್ಮ ಜೀವನದಲ್ಲಿ ಸೇರಿಸಿಕೊಂಡರೆ ನಾಳೆಯಿಂದ ನಿಮ್ಮ ದಾರಿಯಲ್ಲಿ ನಿಲ್ಲೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ತಿಳಿದುಕೊಳ್ಳಿ. ನಿಮ್ಮ ಯಶಸ್ಸಿನ ಕುದುರೆಯ ವೇಗ 1000 ಪಟ್ಟು ಹೆಚ್ಚಾಗುತ್ತೆ. ನಿಮ್ಮ ಅದೃಷ್ಟದ ವೇಗ ರೆಕ್ಕೆ ಬರುತ್ತೆ. ಹೌದು ಸ್ನೇಹಿತರೆ, ಈಗ ನಿಮ್ಮ ಅದೃಷ್ಟ ಆಕಾಶಕ್ಕೆ ಇರುತ್ತೆ. ನಿಮ್ಮ ಸುತ್ತ ಇದ್ದು ನಿಮ್ಮ ಪ್ರಗತಿಯನ್ನು ನೋಡೋದಕ್ಕೆ ಇಷ್ಟಪಡದವರು, ನಿಮ್ಮ ಯಶಸ್ಸನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು, ನಿಮ್ಮ ಮಾತಿಗೆ ಬೆಲೆ ಕೊಡದವರು, ನಿಮ್ಮ ಭಾವನೆಗಳಿಗೆ ನೋವುಂಟು ಮಾಡಿದವರು, ಅವರು ಇದನ್ನೇ ಮಾಡ್ತಾಯಿದ್ರು. ಇಂತಹ ಜನರು ಈಗ ನಿಮ್ಮ ಮುಂದೆ ಬಂದು ಮೊಣಕಾಲೂರಿ ಕ್ಷಮೆ ಕೇಳಲಿದ್ದಾರೆ. ಯಾಕೆಂದರೆ ಕರ್ಮದ ಕುದುರೆ ನಿಂತಾಗ ಅದರ ಮೇಲಿದ್ದವರು ಕೆಳಗೆ ಇಳಿತಾರೆ, ಕೆಳಗೆ ಬಿದ್ದು ತುಂಡಾಗ್ತಾರೆ. ಕರ್ಮದ ಕುದುರೆಯನ್ನು ಈಗ ಶನಿದೇವನೇ ಓಡಿಸುತ್ತಿದ್ದಾನೆ ಮತ್ತು ಅದು ಈಗ ನಿಮ್ಮ ಶತ್ರುಗಳ ಮನೆ ಬಾಗಿಲಿಗೆ ನಿಲ್ಲಲಿದೆ. ಅವರು ತಮ್ಮ ಕೆಟ್ಟ ಕರ್ಮಕ್ಕೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ನೀವು ಈ ಒಂದು ವಸ್ತುವನ್ನು ನಿಮ್ಮೊಂದಿಗೆ ಇಟ್ಟುಕೊಂಡಾಗ ಬುಧ, ಶುಕ್ರ ಮತ್ತು ಕೇತುವಿನ ಸ್ಥಾನಗಳು ನಿಮ್ಮ ಜಾತಕದಲ್ಲಿ ಶುಭವಾಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಅಮೃತ ಕಾಲ ಯೋಗ, ಅಮೃತ ಸಿದ್ಧಿ ಯೋಗ, ಆಯುಷ್ಮಾನ್ ಯೋಗ ಮತ್ತು ಬುಧಾದಿತ್ಯ
ಯೋಗ, ಮಹಾಲಕ್ಷ್ಮಿ ಯೋಗ ಎಂಬ 4 ಶುಭ ಯೋಗಗಳು ಒಟ್ಟಿಗೆ ರೂಪುಗೊಳ್ತಾ ಇದೆ. ಇಂತಹ ಯೋಗವು ಲಕ್ಷಾಂತರ ಜನರಲ್ಲಿ ಒಬ್ಬರ ಜೀವನದಲ್ಲಿ ಮಾತ್ರ ಬರುತ್ತೆ ಮತ್ತು ಅದು ನಿಮ್ಮ ಮಿಥುನ ರಾಶಿಯಲ್ಲಿ ಬರ್ತಾ ಇದೆ. ಆದರೆ ನೀನು ಎಷ್ಟು ಪವಿತ್ರ ಮನಸ್ಸಿನವನು, ಎಷ್ಟು ಒಳ್ಳೆಯವನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಯಾರಿಗೂ ಕೂಡ ಕೆಟ್ಟತನ ಬಯಸಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಅದೇ ಕಾರಣಕ್ಕೆ ಬುದ್ಧಿಯ ದೇವತೆ ಗಣಪತಿ ಮತ್ತು ಸಂಪತ್ತಿನ ದೇವತೆ ಲಕ್ಷ್ಮಿ ನಿಮ್ಮ ಮೇಲೆ ಕೃಪೆ ತೋರಿಸಿದ್ದಾರೆ. ಮತ್ತು ಫ್ರೆಂಡ್ಸ್, ಮುಂದಿನ 24ರಿಂದ 48 ಗಂಟೆಯಲ್ಲಿ ನಿಮ್ಮ ಬದುಕು ಸಂಪೂರ್ಣ ಬದಲಾಗುತ್ತೆ. ನಾಳೆಯಿಂದ ಈ ಒಂದು ವಸ್ತುವನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ, ಪರ್ಸಲ್ಲಿ ಇಟ್ಕೊಳ್ಳಿ, ಎಲ್ಲಿ ಬೇಕಾದರೂ ಇಟ್ಟುಕೊಳ್ಳಿ, ಆದರೆ ನಿಮ್ಮ ಜೊತೆ ಇಟ್ಟುಕೊಳ್ಳಿ. ಈ ವಸ್ತುವಿನಲ್ಲಿ ಇಡೀ ಬ್ರಹ್ಮಾಂಡದ ಎಲ್ಲ ಸಕಾರಾತ್ಮಕ ಶಕ್ತಿ ಅಡಗಿದೆ. ನೀವು ಅದನ್ನು ಇಟ್ಟುಕೊಂಡಾಗ ನಿಮ್ಮ ಜೀವನದಲ್ಲಿದ್ದ ನಕಾರಾತ್ಮಕ ಎಲ್ಲ ಮಾಯವಾಗಿ ಸಕಾರಾತ್ಮಕ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿದ್ದ ನಕಾರಾತ್ಮಕ ಎಲ್ಲ ಮಾಡಿ ಬರೀ ಪಾಸಿಟಿವ್ನೆಸ್ ಅನ್ನೋದು ತುಂಬುತ್ತೆ. ಆ ವಸ್ತುಗಳು ಯಾವುವು ಅಂದರೆ 2 ಏಲಕ್ಕಿ, 2 ಲವಂಗ, 4 ತುಂಬಿದ ಅಕ್ಕಿ. ಇವನ್ನು ನೀವು ಯಾವಾಗಲೂ ಕೂಡ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಮನೆಯಲ್ಲಿ ಕೂಡ ಇಡಬೇಕು. ಇದರಿಂದ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ. ನೀವು ಇದನ್ನು 1 ತಿಂಗಳು ಬಳಸಿ ನೋಡಿ, ಆಗ ನಮಗೆ ಬಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ನೀವು ಈ ಒಂದು ವಸ್ತುವನ್ನು ನಿಮ್ಮೊಂದಿಗೆ ಇಟ್ಟುಕೊಂಡಾಗ ಬುಧ, ಶುಕ್ರ ಮತ್ತು ಕೇತುವಿನ ಸ್ಥಾನಗಳು ನಿಮ್ಮ ಜಾತಕದಲ್ಲಿ ಶುಭವಾಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಅಮೃತ ಕಾಲ ಯೋಗ, ಅಮೃತ ಸಿದ್ಧಿ ಯೋಗ, ಆಯುಷ್ಮಾನ್ ಯೋಗ ಮತ್ತು ಬುಧಾದಿತ್ಯ ಯೋಗ, ಮಹಾಲಕ್ಷ್ಮಿ ಯೋಗ ಎಂಬ 4 ಶುಭ ಯೋಗಗಳು ಒಟ್ಟಿಗೆ ರೂಪುಗೊಳ್ತಾ ಇದೆ. ಇಂತಹ ಯೋಗವು ಲಕ್ಷಾಂತರ ಜನರಲ್ಲಿ ಒಬ್ಬರ ಜೀವನದಲ್ಲಿ ಮಾತ್ರ ಬರುತ್ತೆ ಮತ್ತು ಅದು ನಿಮ್ಮ ಮಿಥುನ ರಾಶಿಯಲ್ಲಿ ಬರ್ತಾ ಇದೆ. ಆದರೆ ನೀನು ಎಷ್ಟು ಪವಿತ್ರ ಮನಸ್ಸಿನವನು, ಎಷ್ಟು ಒಳ್ಳೆಯವನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಯಾರಿಗೂ ಕೂಡ ಕೆಟ್ಟತನ ಬಯಸಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಅದೇ ಕಾರಣಕ್ಕೆ ಬುದ್ಧಿಯ ದೇವತೆ ಗಣಪತಿ ಮತ್ತು ಸಂಪತ್ತಿನ ದೇವತೆ ಲಕ್ಷ್ಮಿ ನಿಮ್ಮ ಮೇಲೆ ಕೃಪೆ ತೋರಿಸಿದ್ದಾರೆ. ಮತ್ತು ಫ್ರೆಂಡ್ಸ್, ಮುಂದಿನ 24ರಿಂದ 48 ಗಂಟೆಯಲ್ಲಿ ನಿಮ್ಮ ಬದುಕು ಸಂಪೂರ್ಣ ಬದಲಾಗುತ್ತೆ. ನಾಳೆಯಿಂದ ಈ ಒಂದು ವಸ್ತುವನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ, ಪರ್ಸಲ್ಲಿ ಇಟ್ಕೊಳ್ಳಿ, ಎಲ್ಲಿ ಬೇಕಾದರೂ ಇಟ್ಟುಕೊಳ್ಳಿ, ಆದರೆ ನಿಮ್ಮ ಜೊತೆ ಇಟ್ಟುಕೊಳ್ಳಿ. ಈ ವಸ್ತುವಿನಲ್ಲಿ ಇಡೀ ಬ್ರಹ್ಮಾಂಡದ ಎಲ್ಲ ಸಕಾರಾತ್ಮಕ ಶಕ್ತಿ ಅಡಗಿದೆ. ನೀವು ಅದನ್ನು ಇಟ್ಟುಕೊಂಡಾಗ ನಿಮ್ಮ ಜೀವನದಲ್ಲಿದ್ದ ನಕಾರಾತ್ಮಕ ಎಲ್ಲ ಮಾಯವಾಗಿ ಸಕಾರಾತ್ಮಕ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿದ್ದ ನಕಾರಾತ್ಮಕ ಎಲ್ಲ ಮಾಡಿ ಬರೀ ಪಾಸಿಟಿವ್ನೆಸ್ ಅನ್ನೋದು ತುಂಬುತ್ತೆ. ಆ ವಸ್ತುಗಳು ಯಾವುವು ಅಂದರೆ 2 ಏಲಕ್ಕಿ, 2 ಲವಂಗ, 4 ತುಂಬಿದ ಅಕ್ಕಿ. ಇವನ್ನು ನೀವು ಯಾವಾಗಲೂ ಕೂಡ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಮನೆಯಲ್ಲಿ ಕೂಡ ಇಡಬೇಕು. ಇದರಿಂದ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ. ನೀವು ಇದನ್ನು 1 ತಿಂಗಳು ಬಳಸಿ ನೋಡಿ, ಆಗ ನಮಗೆ ಬಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.